ಅಪ್ಪ ನಿಮ್ಗೋಸ್ಕರ ಏನೋ ತಂದಿದ್ದೀನಿ. ಏನ್ ತೋರ್ಸೋ ಇಲ್ಲಿ ನೋಡಿ. ಇದೇನ್ ಮಾರ್ಕ್ಸಾ? ವಾವ್, ಎಷ್ಟು ಮಾರ್ಕ್ಸ್ ತೆಗ್ದಿದ್ಯೋ. ಅಯ್ಯೋ ತಾಯಿ, ಅಣ್ಣಮ್ಮ ನನ್ ಮೇಲ್ ದಯ ತೋರಿಸಿದ್ಯಲ್ಲ. ದಯಾ, ನೀನು ಯಾವ ಮಾರ್ಕ್ ನೋಡ್ದೆ? ನೀನ್ ನೋಡಿದ್ದು ಅವ್ನ್ ರೋಲ್ ನಂಬರು. ಅವ್ನ್ ಮಾರ್ಕ್ ಇಲ್ಲಿದೆ ನೋಡು. 100ಕ್ಕೆ 20 ತಗೊಂಡಿದ್ದಾನೆ ನಿನ್ ಮಗ. ಅಪ್ಪ, ಈ ಸತಿ ಸ್ವಲ್ಪ ಕಮ್ಮಿ ಆಗಿದೆ. ಎಲ್ರದ್ದು ಕಮ್ಮಿ ಬಂದಿದೆ. ಆಟ ಆಡ್ಕೊಂಡಿದ್ವಲ್ಲ, ಸಮಯ ಯಾವಾಗ ಹೋಯ್ತು ಅಂತ ಗೊತ್ತೇ ಆಗ್ಲಿಲ್ಲ. ತಪ್ಪು. ನಮ್ಗೇನ್ ಭಯ ಆಯ್ತು ಅದೇ ಆಯ್ತು. ಓಯ್, ಬರೀ ಮಾರ್ಕ್ ಶೀಟ್ ನೋಡಿ ಹಿಂಗಂತಿದ್ದಾರೆ. ಪೇರೆಂಟ್ ಟೀಚರ್ ಮೀಟಿಂಗ್ ಅಲ್ಲಿ ನಮ್ ಕಥೆನೇ ಮುಗ್ದೋಗುತ್ತೆ. ಯಾವ್ದಾದ್ರು ಪ್ಲಾನ್ ಮಾಡ್ಬೇಕು. ಅಪ್ಪ ಅಮ್ಮ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋದ್ರು ಅಲ್ಲೇನು ಮಾತಾಡಬಾರ್ದು. ಹಂಗೆ ಐಡಿಯಾ. ದಪ್ಪು ಸೇನೆ, ಮಿಷನ್ ಮೌನ್ ರಥ್ಗೆ ಎಲ್ಲರೂ ರೆಡಿನಾ? ರೆಡಿ. ಬಾಲಕ. ನಾನಾ? ಹಾ, ನೀನೇ. ನಮಸ್ತೆ ಸ್ವಾಮೀಜಿ. ನಮಸ್ತೆ. ಬಾಲಕ್. ಸ್ವಾಮೀಜಿ, ಸೊಸೈಟಿಲಿರೋ ಮಕ್ಕಳಿಗೆಲ್ಲ ತೊಂದ್ರೆ ಇದೆ. ರಾತ್ರಿ ಕತ್ಲೆ ಹೊತ್ತಲ್ಲಿ ಎಲ್ಲಾರನ್ನು ಕರ್ಕೊಂಡು ಹೋಗ್ತಾನೆ. ಏನೋ? ಯಾರು ಕರ್ಕೊಂಡು ಹೋಗ್ತಾರೆ? ಹೆಸರು ಗೊತ್ತಾ ಒಂದು ನಿಮ್ಗೆ? ಏನ್ ಹೇಳ್ತಿದ್ಯಾ? ನಿನಗ್ ನಂಬಿಕೆ ಇಲ್ವಾ? ಇರು, ಇಲ್ ನೋಡು. ಇವನೇ ತಾನೇ ನಿನ್ ಮೊಮ್ಮಗ. ಅಯ್ಯೋ ಸ್ವಾಮೀಜಿ, ಏನಾದ್ರು ಉಪಾಯ ಹೇಳಿ, ದಯವಿಟ್ಟು ಏನಾದ್ರು ಉಪಾಯ ಹೇಳಿ. ತಲೆ ಕೆಡಿಸ್ಕೋಬೇಡ. ಈ ಸಮಸ್ಯೆಗೆ ಪರಿಹಾರ ತುಂಬಾ ಸುಲಭವಾದದ್ದು. ಕೇವಲ ನಿಮ್ ಸೊಸೈಟಿಲಿರೋ ಎಲ್ಲ ದೊಡ್ಡವ್ರಿಗೂ ಮೌನ ವ್ರತ ಮಾಡಕ್ ಹೇಳಿ 24 ಗಂಟೆ. ಏನು ಮೌನ ವ್ರತನಾ? ಅದು ಏನು? ಕೊಡು ಭಗವಂತ, ನಿನ್ಗೇನ್ ಇಷ್ಟ ಇದೆಯೋ ಅದನ್ನೇ ಕೊಡು. ಹಸುವು ಹೊಟ್ಟೆಗಾಗತ್ತೆ, ನನ್ಗಲ್ಲ. 50 ವರ್ಷ ತಪಸ್ ಮಾಡಿ ನಾನು ಈ ಶಕ್ತಿ ಪಡ್ಕೊಂಡಿದ್ದೀನಿ. ಜೈ ಹೋ ಸ್ವಾಮೀಜಿಗಳಿಗೆ, ಜೈ ಹೋ. ನಾನು ಈಗಲೇ ಹೋಗಿ ಎಲ್ಲರಿಗೂ ವಿಷಯ ತಿಳಿಸ್ಬಿಡ್ತೀನಿ. ಅಂತೂ ಬಚಾವಾದ್ವಿ. ಗೋಲಿ, ನೀನ್ ಸಿಕ್ಕಾಕ್ಸ್ಬಿಡ್ತಿದ್ಯಲ್ಲ. ಸಾರಿ ಕಣ ಟಪ್ಪು. ಅಯ್ಯೋ ಗೋಲಿ. ಅಯ್ಯೋ ಅಪ್ಪಾಜಿ, ಹುಷಾರು. ಇಲ್ಲಿ ಕೇಳಿ, ನಾನು ನಿಮ್ಮೆಲ್ಲರಿಗೂ ಒಂದು ವಿಷಯನ ಹೇಳಬೇಕು ಅಂತ ಇದ್ದೀನಿ. ಈ ಸೊಸೈಟಿ ಅತ್ಯಂತ ಹಿರಿಯ ಸದಸ್ಯನಾದ ನಾನು ನಿಮಗೆ ಒಂದು ವಿಷಯ ತಿಳಿಸಲೇಬೇಕು. ಇದು ಎಲ್ಲರ ಒಳ್ಳೆದಕ್ಕೋಸ್ಕರ, ಅತಿ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ. ಅದಕ್ಕೆ ಮುಂದಿನ 24 ಗಂಟೆವರೆಗೂ ನಾವೆಲ್ಲರೂ ಮೌನ ವ್ರತ ಪಾಲನೆ ಮಾಡಬೇಕು. ಅರೆ, ಮೌನ ವ್ರತಕ್ಕೂ ಮಕ್ಕಳು ಒಳ್ಳೇದಾಗಕ್ಕೂ ಏನ್ ಸಂಬಂಧ ಇದೆ? ಮೌನ ವ್ರತ ಇಟ್ಕೊಂಡು ಪೇಷಂಟ್ ನ ಹೆಂಗ್ ಚೆಕ್ ಮಾಡೋದು ನಾನು? ಅಯ್ಯೋ ಅಪ್ಪಾಜಿ, ಇದನ್ನೆಲ್ಲ ಯಾಕೆ ಮಾಡ್ಬೇಕು ನಾವು? ಪ್ರಶ್ನೆ ಕೇಳೋದಕ್ಕೆ ಇದು ಸಮಯ ಅಲ್ಲ ಜೇಟಿಯಾ. ವ್ರತ ಶುರು ಆಗುತ್ತೆ ಈಗ. ನಾಳೆ 10 ಗಂಟೆಗೆ ನಮ್ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ. ಎಲ್ರು ಸರಿಯಾದ ಸಮಯಕ್ಕೆ ಬಂದ್ಬಿಡಿ. ಜೇಟಿಯಾ, ನಾನು ಮಾತಾಡೋದು, ನೀವೆಲ್ಲರೂ ಅಲ್ಲ. ಎಲ್ಲೋಗ್ಬೇಕು ಹೇಳಿ ಅಣ್ಣ. ಅಯ್ಯೋ ಅಣ್ಣ, ಬೆಳಗ್ಗೆ ಬೆಳಗ್ಗೆ ಯಾಕೆ ಸೈಲೆಂಟ್ ಮೋಡಲ್ ಮಾತಾಡ್ತಾ ಇದೀಯ ನೀನು? ಎಲ್ಲೋಗ್ಬೇಕು ಅಂತ ಹೇಳಿ. ಮಾತಾಡೋದಿಲ್ವೇ ನೀವು? ಸರಿ, ಸುಮ್ನೆ ಕರೆದು ಟೈಮ್ ವೇಸ್ಟ್ ಮಾಡಿದ್ರು. ಬೆಳಗ್ಗೆ ಎಲ್ಲಿಂದ ಬರ್ತಾರ ಇವರು? ಅಯ್ಯೋ, ಏನ್ ಮಾಡ್ತಿದ್ದೀರಾ ನೀವು? ಓ,
ಗೊತ್ತಾಯ್ತೀಗ. ಏನಾಯ್ತು? ಈ ಜಾಗ ಅಲ್ವಾ? ಓಹೋ, ಈಗ ಅರ್ಥ ಆಯ್ತು. ಅಯ್ಯೋ, ಇದನ್ ಮೊದ್ಲೇ ಹೇಳ್ಬೇಕಲ್ವಾ ಅಣ್ಣ? ಈಗ್ಲೇ ಕರ್ಕೊಂಡು ಹೋಗ್ತೀನಿ. ನಾನು ಈಗಲೇ ಹೋಗಿ ಸ್ವಾಮೀಜಿಗಳಿಗೆ ವಿಷಯ ತಿಳಿಸ್ಲೇಬೇಕು. ಅರೆ, ಸ್ವಾಮೀಜಿಗಳಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಚಿಪ್ಸ್ ಬಿದ್ದಿದೆಯಲ್ಲ, ಇದು ಮೇಲ್ಗಡೆಯಿಂದ ಬಿದ್ದಿರಬಹುದು. ಇದೇನಿದು? ಏನೋ ಎಡವಟ್ಟಿದೆ ಅನ್ಸುತ್ತೆ. ನಿಮ್ ಮಕ್ಕಳ ಹೆಸರು ಮತ್ತೆ ಅವ್ರು ಯಾವ ಕ್ಲಾಸ್ ಅಂತ ಹೇಳಿ. ಏನ್ ಹೇಳ್ತಿದ್ದೀರಾ ನೀವು? ಅಯ್ಯೋ, ಏನ್ ಹೇಳ್ಬೇಕು ಅಂತಿದ್ದೀರಾ ನೀವು? ಒಂದ್ ನಿಮಿಷ. ಎಲ್ಲರೂ ಒಟ್ಟಿಗೆ ಇವತ್ತು ಮೌನ ವ್ರತ ಮಾಡ್ತಾ ಇದ್ದೀರಾ? ತಮಾಷೆ ಅನ್ಕೊಂಡಿದ್ದೀರಾ? ದಮ್ ಚರಾಡ್ಸ್ ಆಡ್ತಾ ಇದ್ದೀರಾ ನನ್ ಜೊತೆ? ಹೆಸ್ರೇಳಿ ಹೆಸರು, ಇಲ್ಲಾಂದ್ರೆ ನಾನು ನಿಮ್ಮನ್ನ ಒಳಗ್ ಹೋಗೋದಿಕ್ಕೆ ಬಿಡೋದಿಲ್ಲ. ಓಹೋ, ಈಗ ಗೊತ್ತಾಯ್ತು. ಮುಂಚೆ ನಿಮ್ ಮಕ್ಕಳು ಈ ಸ್ಕೂಲಲ್ಲಿ ಓದ್ತಾ ಇದ್ರಾ? ಬೆಂಕಿ ಬೆಂಕಿ ಓಡಿ ಓಡಿ, ಬೆಂಕಿ ಬೆಂಕಿ ಓಡಿ ಓಡಿ. ಓಡಿ ಓಡಿ. ಅಯ್ಯೋ, ಇವರೆಲ್ಲ ಒಳಗ್ ಹೋದ್ರು ಅನ್ಸುತ್ತೆ. ಅಯ್ಯೋ ದೇವ್ರೇ. ವೆರಿ ಗುಡ್ ಕಂದ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಟೀಚರ್. ಎಷ್ಟು ಬುದ್ಧಿವಂತ ಹುಡುಗಪ್ಪ. ಮೀ ಐ ಕಮ್ ಇನ್ ಟೀಚರ್? ತಪೇಂದ್ರ, ವೆಲ್ಕಮ್ ಮಿಸಸ್ ಅಂಡ್ ಮಿಸ್ಟರ್ ಗಡ. ಕಂಗ್ರ್ಯಾಚುಲೇಷನ್ಸ್, ನಿಮ್ ಮಗ ಸೆಂಚುರಿ ಹೊಡೆದಿದ್ದಾನೆ. ಹೊಡೆದು ಸ್ಕೂಲಲ್ಲಿ 100 ಗಾಜನ್ ಹೊಡೆದು ಹಾಕಿದಾನೆ. ಏನ್ ಹೇಳ್ತಿದ್ದೀರಾ ಅಪ್ಪ? ನಿಮ್ಗೆಲ್ಲ ಗೊತ್ತಿತ್ತಾ? ನೋಡಿದ್ರಾ ಮ್ಯಾಮ್? ನಿಮ್ಗೆ ಗೊತ್ತಿದ್ಮೇಲೆ ನೀವ್ ಯಾಕೇನು ಮಾಡ್ಲಿಲ್ಲ? ಅಪ್ಪ ಹೇಳ್ತಿದಾರೆ ಏನ್ ತೊಂದ್ರೆ ಇಲ್ಲ, ಮಕ್ಳು ಆಡಿಲ್ಲ ಅಂದ್ರೆ ಹೇಗ್ ಬೆಳಿತಾರೆ? ಮಿಸ್ಟರ್ ಗಡ ಅವ್ರೆ, ಅದೇನು ಗೊತ್ತಾ ಮ್ಯಾಮ್, ನಮ್ಮ ಅಪ್ಪಂಗ್ ತುಂಬಾ ಸಿಟ್ಟು ಬರುತ್ತೆ ಯಾರಾದ್ರೂ ಅವ್ರ ಮಗನ್ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ. ನೋಡಿದ್ರಾ ಮ್ಯಾಮ್, ಈ ಆಟ ಎಲ್ಲ ನಮ್ಮ ಅಪ್ಪನಿಂದ ಕಲ್ತಿರೋದ್. ನಾನು ಇಲ್ಲೇ ಆಟ ಆಡ್ತಿದೀವಿ ನಾವು. ಬಿಟ್ಬಿಡಿ ಅಪ್ಪ. ಅಪ್ಪ ಸುಸ್ತಾಗಿದ್ದಾರೆ, ಇಲ್ಲಿಂದ ಓಡೋದ್ರೇನೆ ನನ್ ಬಚಾವು. ಕೆಲ್ಸ ಮುಗೀತು, ಓಡಿ. ಅಪ್ಪಂದ್ರೆಲ್ಲ ಸುಸ್ತಾದ್ರು ಅನ್ಸುತ್ತೆ. ನಮ್ ಕತೆ ಮುಗೀತು. ಮಕ್ಕಳೇ, ನೀವೆಲ್ಲ ಸೇರ್ಕೊಂಡು ಒಳ್ಳೆತನನ ಉಪಯೋಗಿಸ್ಕೊಂಡ್ಬಿಟ್ರಿ. ಹೌದು ತಾತ.
ಎಷ್ಟು ಸುಲಭವಾಗಿ ನಾನು ದೊಡ್ಡವ್ರನ್ನ 24 ಗಂಟೆ ಮಾತಾಡಬಾರ್ದು ಅಂತ ಸೈಲೆಂಟ್ ಮಾಡಿಬಿಟ್ಟಿದ್ದೆ. ಹೌದು ತಾತ. ವಾ, ಎಂತ ಪ್ಲಾನ್ ಮಾಡ್ಬಿಟ್ರಿ ನೀವು ಮಕ್ಕಳೇ, ಶಬ್ಬಾಷ್. ಹೌದು ತಾತ. ಏನು? ಅಪ್ಪಾಜಿ ಏನ್ ಹೇಳ್ತಾ ಇದ್ದೀರಾ ಅಪ್ಪಾಜಿ? ಮಕ್ಕಳು ನಮ್ಮನ್ನ ಗೂಬೆ ಮಾಡಿದ್ದಾರೆ, ನೀವ್ ಅವ್ರಿಗೆ ಶಬಾಷ್ ಹೇಳ್ತಿದ್ದೀರಲ್ಲ. ಅಪ್ಪಾಜಿ, ಹೌದು ಇದು ಮಾವನವ್ರೆ, ಸರಿಯಲ್ಲ. ಇದು ಸರಿಯಲ್ಲ. ಅಪ್ಪಾಜಿ, ಸರಿಯಲ್ಲ. ಮಾವನವ್ರೆ, ಈ ಹೀಗ್ ಥರ ಮಾಡ್ಬೇಡಿ. ಮಾಡ್ಬೇಡಿ. ಶಾಂತಿ, 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 ಶಾಂತಿ. ನಿಮ್ಗೆ ಗೊತ್ತಾ, ಈ ಕೂಗಾಡ್ತಿರೋ ಈ ಪ್ರಪಂಚದಲ್ಲಿ ನಾವು ಸೈಲೆಂಟ್ ಆಗಿರ್ಬೇಕಾದ ಮಹತ್ವನೇ ಕಳ್ಕೊಂಡ್ಬಿಟ್ಟಿದೀವಲ್ಲ. ಆದ್ರೆ ಮಕ್ಕಳೇ, ನೀವೆಲ್ಲ ತಪ್ಪದಾರಿ ಹಿಡ್ಕೊಂಡ್ಬಿಟ್ಟಿದ್ರಿ. ಅದ್ರ ಶಿಕ್ಷೆ ನಿಮ್ಗೆ ಆಗ್ಲೇಬೇಕು. ಈಗ 24 ಗಂಟೆ ಮೌನವ್ರತ ಆಚರಿಸೋದು ನಿಮ್ಮ ಸರದಿ. ಸಾರಿ ಅಪ್ಪ ಅಮ್ಮ, ನಾವು ತಪ್ಪದಾರಿ ಹಿಡಿದ್ವಿ, ಅದಕ್ಕೆ ನಮ್ಮನ್ನೆಲ್ಲ ದಯವಿಟ್ಟು ಕ್ಷಮಿಸಿ. ನೋಡು ಜೇಟಿಯಾ, ನೋಡು ಎಲ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಅದು ನನ್ನ ಐಡಿಯಾದಿಂದ. ಈ ತರ ಮೌನವ್ರತನ 1 ವಾರಕ್ಕೊಂದ್ಸಲಿ ಮಾಡ್ಲೇಬೇಕು ನಾವು, ಓಕೆನಾ? ಏ ಹಲೋ, ಏ ದಂಡನಕ, ಏ ದನಕನಕ, ಏ ದಂಡನಕ, ಏ ದನಕನಕ, ಏ ದಂಡನಕ, ಏ ದನಕನಕ, ಏ ದಂಡನಕ, ಏ ದನಕನಕ, ಏ ದಂಡನಕ. ಟಪ್ಪು ಹಲೋ, ನಿನ್ ಫೇವ್ರೆಟ್ ಮಿಲ್ಕ್ ಶೇಕ್ ನ ಕುಡಿ ಬಾರೋ. ಏ ದಂಡನಕ, ಏ ದನಕನಕ, ದಂಡನಕ, ದನಕನಕ. ಹೇ ಟಪ್ಪು ಗಂಧ, ಬೇಗ ಬಾ, ನಿನ್ ಮಿಲ್ಕ್ ಶೇಕ್ ಕುಡ್ಕೊಂಡು ಹೋಗು. ಅಮ್ಮ, ಅಮ್ಮ, ಬೇಗ ಬನ್ನಿ. ಏನಾಯ್ತು ನನ್ ಟಪ್ಪು ಕಂದ? ಅಯ್ಯೋ ತಾಯಿ, ಅಣ್ಣಮ್ಮ, ಇಲಿ. ಈ ಇಲಿ ಓಡೋಗ್ತಿದ್ಯಲ್ಲ ಅಮ್ಮ. ಅಯ್ಯಯ್ಯೋ, ಇಲ್ಲಿ ನನ್ನ ಹತ್ರನೇ ಬರ್ತಾ ಇದೆಯಲ್ಲೋ. ಏ ಜೇಟಿಯಾ, ಏನಾಯ್ತು ಅಪ್ಪಾಜಿ? ಮಾವ್ನೋರು ಅದನ್ನ ನೋಡ್ಬಿಟ್ರು. ಏನ? ಅಯ್ಯೋ, ನಾನು ಟಪ್ಪು ಈಗ ತಾನೇ ಅದನ್ನ ನೋಡಿದ್ವಲ್ಲ, ಅದನ್ನೇ. ಅಯ್ಯೋ ಅದೇ ಏನು? ಬಿಳಿ ಇಲಿ. ಆ, ಏನು? ಅಪ್ಪಾಜಿ ಅಯ್ಯೋ, ಇಲ್ಲಿ ಓಡ್ ಹೋಗ್ತಾ ಇದೆಯಲ್ಲೋ. ನಮ್ಮ ಮನೆ ಒಳಗೆ ಇಲಿ ಬಂದ್ಬಿಡ್ತಲ್ಲ ಜೇಟಿಯಾ, ಏನಾದ್ರೂ ಮಾಡೋ, ನನಗೆ ಚಿಂತೆ ಆಗ್ತಿದೆ. ನೀವ್ ಯೋಚನೆ ಮಾಡ್ಬೇಡಿ, ನಾನ್ ಇದೀನಲ್ಲ, ನಾನ್ ಅದಕ್ಕೂ ಅಡ್ಗೆ ಮಾಡಿ ಹಾಕ್ತೀನಿ. ಏನಮ್ಮ ನೀನು, ನನಗೆ ಅದ್ರ ಚಿಂತೆ ಅಲ್ಲ ದಯಾ, ನನ್ ಚಿಂತೆ ಆಗಿದೆ. ಅಪ್ಪಾಜಿ, ಈ ಇಲಿಯಿಂದ ನಮ್ಮನ್ನ ಕಾಪಾಡೋದಕ್ಕೆ ಒಬ್ನೇ ಒಬ್ಬ ಇದ್ದಾನೆ. ನಾನು ಈಗ್ಲೇ ಟೋನಿ ಟಕ್ಕರ್ನ ಕರೆಸ್ತೀನಿ. ಇಲ್ಲಿ ನೋಡಿ, ಬಂದೇ ಬಿಟ್ರು. ಇವರೇ ನಾನು ಟೋನಿ ಟಕ್ಕರ್, ನಾನೊಬ್ಬ ಇಲಿಗಳ ಹಂಟರ್. ಈ ಚಿಕ್ಕಿಲಿಗೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೋತೀರಾ? ಈ ಟೋನಿ ಟಕ್ಕರ್ ದೊಡ್ಡ ದೊಡ್ಡ ಹುಲಿಗಳನ್ನ ಬರೀ ಕೈಯಲ್ಲಿ ಹಿಡ್ದಾಕಿದಾನೆ. ನನಗನ್ನಿಸ್ತು ಟೋನಿ ಅಣ್ಣವರು ಜೋಕ್ಸ್ ಹೇಳಿದ್ರು ಅಂತ. ಟೋನಿ ಅಣ್ಣ, ನನ್ಗನ್ಸುತ್ತೆ ಇಲ್ಲಿ ದಿಂಬಿಂದೆ ಬಚ್ಚಿಟ್ಕೊಂಡಿದೆ ಅಂತ. ನಿನ್ ಕತೆ ಮುಗೀತು.
ಅಯ್ಯೋ ತಾಯಿ ಅಣ್ಣಮ್ಮ ಇದು ಮಾವನವ್ರ ಫೇವ್ರೆಟ್ ತಲ್ದಿಂಬಾಗಿತ್ತು. ಏ ಜಟಿಯಾ, ಏ, ಏ, ಅಯ್ಯೋ ಟೋನಿ ಅಣ್ಣ, ನಾವು ಇಲಿನ ಓಡಿಸ್ಬೇಕು. ನೀನು ನಮ್ಮಪ್ಪ ನನ್ನ ಓಡ್ಸೋ ತರ ಮಾಡ್ಬೇಡ ಇಲ್ಲಿ. ಈಗಂತೂ ಈ ಇಲಿನ ಖಂಡಿತ ಬಿಡೋದಿಲ್ಲ. ಇವತ್ ನಾನು ಇದನ್ನ ಹಿಡ್ದೆ ಹಿಡಿತೀನಿ. ಟೋನಿ ಅಣ್ಣ ಹುಷಾರು, ಪಾಪದಿಲಿಗೆ ಯಾವ ತೊಂದ್ರೆನೂ ಆಗದೆ ಇರ್ಲಿ. ಅಯ್ಯೋ ತಾಯಿ ಅಣ್ಣಮ್ಮ, ಟಿವಿ ಹೋಯ್ತಲ್ಲಪ್ಪ. ನೀನ್ ಏನ್ ಮಾಡ್ತಾ ಇದ್ಯಾ ಟೋನಿ? ಇವತ್ತಾಗಿದ್ದಾಗ್ಲಿ ಟಿವಿ, ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಏನ್ ಬೇಕಾದ್ರೆ ಹೊಡೆದೋಗ್ಲಿ, ಆದ್ರೆ ನಾನು ಇಲಿನ ಖಂಡಿತ ಬಿಡೋದಿಲ್ಲ. ನೋಡ್ತೀರಿ. ಎಷ್ಟು ನಗ್ಬೇಕೋ ಅಷ್ಟು ನಕ್ ಬಿಡು ಇಲ್ಲಿ. ಬೇಗ ನೀನ್ ಅಳೋ ಕಾಲ ಬರ್ತಿದೆ. ಈ ಟೋನಿ ಟಕ್ಕರ್, ಈ ಮೌಸ್ ನ ಹಂಟರ್. ನೀನ್ ಏನಾದ್ರೂ ಇಲ್ಲಿನ ಹಿಡಿಲಿಲ್ಲ ಅಂದ್ರೆ ಟೋನಿ ಟಕ್ಕರ್, ನಾನ್ ಮಾಡ್ತೀನಿ ನಿನ್ನ ಪಂಚರ್. ಇಲ್ಲ ಇಲ್ಲ, ನಾನು ಆ ಇಲಿ ಪೈಪ್ ಒಳಗೆ ಹೋಗೋದನ್ನ ನನ್ನ ಕಣ್ಣಾರೇನೆ ನೋಡಿದೀನಿ. ಈಗ ಅದ್ರ ಕತೆ ಮುಗೀತು. ದಯಾತ್ಗೆ ಇದೇನ್ ಟೋನಿ ಅಣ್ಣ? ಎಲ್ಲ ಸುಮ್ನೆ ಇರಿ, ಮುಂದಕ್ ನೋಡ್ತಾ ಇರಿ. ತುರ್ಕೆ ಪೌಡರ್. ಇಲ್ಲಿ ಹೇಗಿದ್ರು ಈ ಜಿಲೇಬಿ ತಿನ್ನೋಕ್ ಬರುತ್ತಲ್ಲ, ಆಗ ಅದಕ್ಕೆ ಈ ತುರ್ಕೆ ಪೌಡರ್ ಅಂಟ್ಕೊಳ್ಳುತ್ತೆ. ಅದಕ್ಕೆ ಎಷ್ಟು ಕೆರೆತ ಶುರು ಆಗುತ್ತೆ ಅಂದ್ರೆ ಯಾರಿಗೆ ಹೇಳಿ ನಾನು, ಅವಾಗ ಅದನ್ನ ನಾನು ಆರಾಮಾಗಿ ಹಿಡ್ಕೋತೀನಿ. ವಾ, ಏನ್ ಐಡಿಯಾ ಅಪ್ಪಾಜಿ? ನನ್ಗನ್ಸುತ್ತೆ ಆ ಇಲ್ಲಿ ಬೇರೆ ದಾರಿಯಿಂದ ಹೊರಟೋಗಿದೆ ಅಂತ. ಅದು ಬರ್ತಿದೆ. ಬಂದ್ಬಿಡ್ತು. ಅಯ್ಯೋ, ಇಡೀ ಜಿಲೇಬಿನೇ ತಿನ್ಬಿಡ್ತಲ್ಲ ಇದು. ಏ ತಪ್ಪು. ಅಮ್ಮ, ಇಲ್ಲಿ ಓಡೋಗ್ತಿದೆ. ಅಯ್ಯೋ ಅಯ್ಯೋ, ಯಾರಾದ್ರೂ ಕಾಪಾಡಿ, ಈ ತುರ್ಕೆಯಿಂದ ನನ್ನ ಕಾಪಾಡಿ. ಅಯ್ಯಯ್ಯೋ. ಆ ಇಲ್ಲಿ ಟೋನಿಗಿಂತ ಬಹಳ ಹುಷಾರಾಗಿದೆ. ಮಾಡಿದ್ದುಣ್ಣ ಮಾರಾಯ. ಡಾಕ್ಟ್ರಣ್ಣ, ಹಂಗೆಲ್ಲ ಏನು ಹೇಳೋದಿಲ್ಲ. ನೀನ್ ಸ್ವಲ್ಪ ಸುಮ್ನೆ ಇರು. ಆದ್ರೆ ಮಾಡಿದವ್ರೆ ತಾನೇ ಅದನ್ನ ತಿನ್ಬೇಕಾಗಿದ್ದು. ಅಯ್ಯೋ ದೇವ್ರೆ, ಅಯ್ಯೋ ಚೇತಲಾಲ್, ನನ್ನ ಈ ತುರ್ಕೆಯಿಂದ ಕಾಪಾಡು. ಅಯ್ಯೋ ಟೋನಿ ಅಣ್ಣ, ನೀನ್ ಯಾಕೆ ನನ್ ಹಿಂದೆ ಬರ್ತಾ ಇದ್ಯಾ? ಏ ಟೋನಿ, ನೀನ್ ನನ್ನ ಹತ್ರ ಬಂದ್ರೆ ನನ್ಗೂ ಕೂಡ ನಿನ್ ತರಕ್ಕೆ ಅರ್ಥ ಆಗತ್ತೆ. ಹೋಗು, ಬರ್ಬೇಡ. ಏ ಟೋನಿ ನಿಂತ್ಕೊಳ, ನಾನ್ ನಿನ್ ಕಡ್ತಾನ ನಿಲ್ಲಿಸ್ಬಿಡ್ತೀನಿ. ಏನ್ ಮಾಡ್ತಾ ಇದ್ದೀರಾ ಅಪ್ಪಾಜಿ? ಇವನಿಗೆ ತುರ್ಕಿ ಅಂತ ಸರಿ ಮಾಡ್ತಾ ಇದ್ದೀನಿ. ಟೋನಿ ಅಣ್ಣ ನಮ್ಮನೆ ಟಿವಿನ ಮುರ್ದ್ ಹಾಕಿದ್ರು, ಈಗ ಮಾವನವರು ಟೋನಿನ ಮುರಿತಿದ್ದಾರೆ. ಅಯ್ಯೋ, ಈ ಟೋನಿ ಟಕ್ಕರ್ ಇನ್ಮೇಲೆ ಮಾಡೋದಿಲ್ಲ ಮೌಸ್ಗಳ ಹಂಟರ್. ಮೊದ್ಲಿಲ್ಲಿಂದ ಓಡೋಗ್ಬೇಕು. ಈ ತುರ್ಕೆ ಹೋಗ್ಬೇಕು ಅಂದ್ರೆ ಮನೆಗೆ ಹೋಗಿ ಫಸ್ಟ್ ಸ್ನಾನ ಮಾಡ್ಬೇಕು. ಇಲಿನ ಹಿಡಿದು ಓಡಿಸಿಲ್ಲ ಅಂದ್ರೆ ಅದ್ ಮತ್ತೆ ನಮ್ಮ ಮನೆಗ್ ಬರುತ್ತೆ. ಈಗ ನಾವ್ ಏನ್ ಮಾಡೋದು? ಡೋಂಟ್ ವೆರಿ ಅಪ್ಪ, ನಾನು ಇದೀನಲ್ವಾ. ನಿಂತ್ಕೋ, ನಾನ್ ನಿನ್ನ ಬಿಡೋದಿಲ್ಲ. ಪೋಪಟ್ ಅಂಕಲ್, ಇಲಿನ ಹಿಡ್ಕೊಳ್ಳಿ. ಇಲಿನಾ? ಎಲ್ಲಿದೆ? ನಿಮ್ ಛತ್ರಿ ಒಳಗೆ. ಏನು? ಭೂಮಿ ತಿರ್ಗಿಸ್ಬಿಡ್ತೀನಿ. ಪೋಪಟ್ಟನ ಛತ್ರಿನ ಬಿಟ್ಬಿಡಿ, ಇಲ್ಲಿನೂ ಓಡೋಗ್ಬಿಡುತ್ತೆ. ದಯಾತ್ಗೆ, ನಾನ್ ಬೇಕಾದ್ರೆ ಮದ್ವೆ ವಿಚಾರ ಬಿಟ್ಬಿಡ್ತೀನಿ, ಆದ್ರೆ ಈ ಛತ್ರಿನ್ ಮಾತ್ರ ಬಿಡೋದಿಲ್ಲ.
ಈ ಎಲಿ ಏ ಪಾಪಟ್ ನಿನ್ಗೇನು ಆಗಿಲ್ಲ ತಾನೇ? ನನ್ಗೇನು ಆಗಿಲ್ಲ, ಆದ್ರೆ ನನ್ ಛತ್ರಿನಲ್ಲಿ ಇಡೀ ಪ್ರಪಂಚನೇ ಕಾಣ್ತಾ ಇದೆ. ಓಯ್, ಈ ಇಲಿ ಓಡ್ತಾ ಇದೆ. ಏ ಇಲಿ ನಿಂತ್ಕೋ. ಆ, ಆ, ಓಯ್, ಅಯ್ಯೋ. ಐಡಿಯಾ! ಇಲ್ ಬನ್ನಿ, ನನ್ ಮಾತ್ ಕೇಳಿ. ಎಲ್ಲ ಸುತ್ತಾಕೊಳ್ಳೋಣ, ಅದನ್ನ ಹಿಡ್ಕೊಳ್ಳೋಣ. ಎಲ್ರಿಗೂ ಕೇಳಿಸ್ತಲ್ವಾ ನನ್ ಮಾತು? ಹಾ, ಇದೇ ಐಡಿಯಾ ನಂದು. ಏ ಹಲೋ ಹಿಡಿದು ಬಿಟ್ಟೆ. ಸ್ಮಾರ್ಟ್, ಬಟ್ ಅಪ್ಪು ಇಸ್ ಸೂಪರ್ ಸ್ಮಾರ್ಟ್. ಅರೆ ಜೀವನ್ ಕುಮಾರ್, ತಾವು ಇಲ್ಲಿದ್ದೀರಾ? ನಾನ್ ನಿಮ್ಮನ್ನ ಎಲ್ಲ ಕಡೆನೂ ಹುಡುಕ್ತಾ ಇದ್ದೆ. ನಟೋಣ, ಯಾವ ಜೀವನ್ ಕುಮಾರ್? ಈ ಟಪ್ಪು ಕೈಲಿದೆಯಲ್ಲ ಅದು. ಇದು ನಮ್ಮ ಜೀವನ್ ಕುಮಾರು. ಇದು ನಮ್ ಗೋಡೌನಲ್ಲೇ ಇರುತ್ತೆ. ಯಜಮಾನ್ರೆ, ತಾವು ನಿನ್ನೆ ಜ್ಯೂಸರ್ ಮಿಕ್ಸರ್ ಬಾಕ್ಸು ಮನೆಗ್ ತಂದ್ರಲ್ಲ, ಅದ್ರೊಳಗಡೆ ಇದು ಸೇರ್ಕೊಂಡು ನಿಮ್ಮ ಮನೆಯೊಳಗಡೆ ಬಂದಿರಬಹುದು ಅನ್ಸುತ್ತೆ. ಬಾ ನನ್ ಮುದ್ದು ಮರಿ ಜೀವನ್ ಕುಮಾರು. ಇವರು ನಮ್ಮ ಯಜಮಾನ್ರು, ತೊಂದ್ರೆ ಕೊಡ್ಲೇಬಾರ್ದು. ನಟೋಣ, ನೀವ್ ಇದನ್ನ ಹೇಗ್ ನೋಡ್ಕತಿದ್ದೀರಾ ಅಂದ್ರೆ ಏನೋ ನಿಮ್ ಮಗನ್ ತರಾನೇ ಅಲ್ವಾ? ಜೇಟಿಯ, ಇದ್ರ ಬಗ್ಗೆ ನಾನು 2 ವಿಷಯ ಹೇಳಕ್ ಇಷ್ಟಪಡ್ತೀನಿ ಕಣ. ಮೊದಲನೇದು, ಮನುಷ್ಯನಿಗೆ ಎಷ್ಟು ಪ್ರೀತಿ ಮಾಡ್ತಾನೋ ಅಷ್ಟೇ ಪ್ರೀತಿನ ಪ್ರಾಣಿಗಳ ಮೇಲೂ ಮಾಡ್ಬೇಕು. ಆಹಾ ಎಂತ ಮಾತನ್ನ ಹೇಳಿದ್ರಿ ಮಾವನವ್ರೆ. ಓ ಕಂದ. ಮತ್ತೆ ಎರಡನೇ ಮಾತು ಅಪ್ಪಾಜಿ? ಈ ಗರಂ ಮಸಾಲನ ಫ್ರಿಡ್ಜ್ ಒಳಗಡೆ ಇಟ್ರು ಸಹ ನಾವು ಇದಕ್ಕೆ ಗರಂ ಮಸಾಲೆ ಅಂತ ಯಾಕೆ ಕರಿತೀವಿ? ಅಯ್ಯ